ಹಳ್ಳಿ ಕ್ಲಿನಿಕ್ ಅಂತ ಹೇಳ್ರಿ, ದವಾಖಾನೆ ಅಂತ ಹೇಳ್ರಿ, ಮಾಡಿರಿ. ಗ್ಯಾರಂಟಿಗಳ ಜೊತೆ ಈ ಒಂದು 2 ಗ್ಯಾರಂಟಿಗಳನ್ನು, ಎಜುಕೇಷನ್ ಗ್ಯಾರಂಟಿಯನ್ನು ಎಜುಕೇಷನ್ ಕೊಡ್ತಾ ಇದ್ರಿ ಇಲ್ಲ ಅಂತಲ್ಲ. ಆದ್ರೆ ಬುದ್ಧಿವಂತ ಮಕ್ಕಳಿಗೆ ಎಷ್ಟು ಅವಕಾಶ ಆಗ್ತದಲ್ಲ, ಎಲ್ಲ ಮಕ್ಕಳಿಗೆ ಅವಕಾಶ ಸಿಗುವಂಥ ಒಂದು ಏನಪ್ಪ ಅಂದರೆ ಈ ಶಾಲೆಗಳನ್ನು ಹಬ್ಬಿಸುವಂಥ ಸರ್ಕಾರಿ ಶಾಲೆಗಳನ್ನ ಹಬ್ಬಿಸೋದ ಕೆಲಸ ಮಾಡಿದ್ರೆ ಎಷ್ಟೋ ಒಳ್ಳೆಯದಾಗ್ತದೆ. ಆಗ ಸಹಜವಾಗಿ ಇನ್ನಷ್ಟು ಗೆಲ್ಲುವ ಅವಕಾಶಗಳು 2020ರಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಈಗಾಗಲೇ ಇವತ್ತಿನ ದಿನದ ವಿಚಾರ ಮಾಡಿದಾಗ BJPಗಿಂತಲೂ ಎಷ್ಟೋ ಪಾಲು ಮುಂದೆ ಈ ಕಾಂಗ್ರೆಸ್ ನಿರಂತರ ಎಲೆಕ್ಷನ್ ರಿಸಲ್ಟಿಗೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ತಾ, ಆದರೂ ಇಬ್ಬರು ಒಪ್ಕೊಂಡಿದ್ದಾರೆ, ನಾವು ಹೈಕಮಾಂಡ್ ಕೇಳ್ತೀವಿ ಅಂತೇಳಿ. ಅದಕ್ಕೆ ಆ ದಿಶೆಯಲ್ಲಿ ನಾವು ಸಹಿತ ಅವರು ಕೂಡಿ ಬದುಕುವಂಥದ್ದು ಏನು ವ್ಯವಸ್ಥೆ ಮಾಡ್ಬೇಕಂತಾರಲ್ಲ, ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಜಾತಿ ಭೇದಗಳನ್ನೆಲ್ಲ ಮರೆತು ಒಂದು ಸಮುದಾಯ ಕಟ್ಟಬೇಕಂತ ಮಾಡಿದ್ದಾರೆ, ಹೊಸ ಸಮಾಜ ನಿರ್ಮಾಣ ಮಾಡಬೇಕಂತ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಗ್ಯಾರಂಟಿಗಳು ಶಿಕ್ಷಣ ಮತ್ತು ಆರೋಗ್ಯ 2 ಸೇರಿಸಿದ್ರೆ ಇನ್ನೂ ಉತ್ತಮ. ಅದಾದ ದಿಶೆಯಲ್ಲಿ ನಮ್ಮ BJPಯವರು ಘೋಷಣೆ ಮಾಡಿದರೆ ಮುಸ್ಲಿಂ ಅವ್ರಿಗೆ ಅವಕಾಶ ಸಿಗ್ಬೋದು 2028ರಲ್ಲೇ. ಇನ್ನು ಮಾಡ್ತಾರಲ್ಲ ಅವ್ರಿಗೆ ಬಿಟ್ಟು ವಿಷಯ, ಯಾಕಂದ್ರೆ ಜನಕ್ಕೆ ಬೇಕಾಗಿದ್ದ ಉದ್ಯೋಗ ಯಾರು ಸೃಷ್ಟಿ ಮಾಡಿಕೊಡ್ತಾರೋ ಅವ್ರು ಬೆನ್ನತ್ತಾರ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸದ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.